ಬೆಂಗಳೂರಿನ ಪ್ರಸಿದ್ಧ ರೇವಾ ವಿಶ್ವವಿದ್ಯಾಲಯವು 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ತಾಂತ್ರಿಕೇತರ ವಿದ್ಯಾರ್ಥಿಗಳ ನೂತನ ಬ್ಯಾಚ್ನ ಸ್ವಾಗತ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿತು. ರೇವಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿ ಶ್ಯಾಮರಾಜು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರೆ, ಎಲ್ಟಿಎಂ ಸಂಸ್ಥೆಯ ಮಿಲಿಂದ್ ಶಾ ಮತ್ತು ಕೆಪಿಎಂಜಿ ಇಂಡಿಯಾದ ಬೆಂಗಳೂರಿನ ಕಚೇರಿ ವ್ಯವಸ್ಥಾಪಕ ಪಾಲುದಾರರಾದ ಸುಪ್ರೀತ್ ಸಚ್ದೇವ್ ಅತಿಥಿಗಳಾಗಿ ಭಾಗವಹಿಸಿದರು. ಪ್ರತಿಯೊಬ್ಬ ನೂತನ ವಿದ್ಯಾರ್ಥಿಯು ಪರಿಸರ ಉಳಿವಿಗಾಗಿ ಸಸಿಯನ್ನು ಸ್ವೀಕರಿಸಿದರು. ಇದು ಅವರ ಶೈಕ್ಷಣಿಕ ಪ್ರಯಾಣದ ಆರಂಭ ಮತ್ತು ಪರಿಸರ ಸುಸ್ಥಿರತೆಗೆ ಅವರ ಬದ್ಧತೆಯನ್ನು ಸೂಚಿಸುತ್ತೆ ಅಂತ ಕುಲಪತಿ ಡಾಕ್ಟರ್ ಪಿ ಶ್ಯಾಮರಾಜು ಹೇಳಿದರು. ಉದ್ಯೋಗಾಕಾಂಕ್ಷಿಗಳಿಗಿಂತ ಹೆಚ್ಚಾಗಿ ಉದ್ಯೋಗ ಸೃಷ್ಟಿಕರ್ತರನ್ನ ಪೋಷಿಸಲು ನಾವು ಶ್ರಮಿಸುತ್ತೇವೆ ಅಂತ ಹೇಳಿದರು. ಸುಪ್ರೀತ್ ಸಚ್ದೇವ್ ಮಾತಾಡಿ, ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ. ಜೀವನವು ಕ್ರಿಕೆಟ್ ಆಟದಂತಿದೆ. ನೇರವಾಗಿ ಆಟವಾಡಿ ಮತ್ತು ಅದು ಬಂದಂತೆ ಪ್ರತಿಯೊಂದು ಸವಾಲುಗಳನ್ನು ಎದುರಿಸಬೇಕು. ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ ಅಂತ ಹೇಳಿದರು. ಗಿಡಗಳು ನೆಡೋದನ್ನು ನಾವು ಸುಮಾರು ಒಂದು 7-8 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ವಿ. 20,000 ಮೇಲೆ ನಾವು ಇದನ್ನು ಪ್ಲ್ಯಾಂಟ್ ಮಾಡಿದ್ವಿ. ಇವತ್ತು ಕೂಡ ಅದನ್ನು ನಾವು ಕಾಪಾಡ್ತಾ ಇದ್ದೀವಿ, ಟ್ರೈ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಾನು ಅಷ್ಟಕ್ಕೂ ನಾವು ಬಿಡೋದು ಬೇಡ, ಮಕ್ಕಳಿಗೆ ಒಂದು ಅವರಿಗೆ ಬರಲಿ ಅನ್ನೋದು. ಅಂದರೆ ಅವ್ರ ಜೊತೆ ಈಗ ನಾವು ಸ್ಯಾಪ್ಲಿಂಗ್ ಕೊಟ್ಟು ಇದನ್ನು ಅವ್ರ ಮನೆಯಲ್ಲೇ ಅಲ್ಲ, ಅವ್ರ ಟೆರೆಸಲ್ಲೋ ಅಥವಾ ಅವ್ರ ಗಾರ್ಡನಲ್ಲೋ ಅಥವಾ ಎಲ್ಲೋ ಬೆಳೆಸಲಿ ಅನ್ನೋ ಉದ್ದೇಶದಿಂದ, ಅದ್ರ ಮುಖಾಂತರ ನಾವು ಹೆಂಗೆ ಕಾಪಾಡ್ಬೋದು ಈ ನೇಚರ್ನ ಮತ್ತು ಇದನ್ನು ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಇದು ಮಾಡ್ತಾಯಿದ್ದೀನಿ ಕಳೆದ 3-4 ವರ್ಷಗಳಿಂದ. ನಮಗೆ ಹಸಿವಿದ್ದರೆ ನಾವು